ದೊಡ್ಡಮಗ್ಗೆ ಪಿಯು ಕಾಲೇಜಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಶ್ರಯದಲ್ಲಿ ನನ್ನ ಮೆಚ್ಚಿನ ಪುಸ್ತಕ ಓದು ಮತ್ತು ಅವಲೋಕನ ವಿಶೇಷ ಉಪನ್ಯಾಸ ಹಾಗೂ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಾನ ತೇಜಶ್ರೀ ಅವರು, ಪ್ರಶ್ನೆಗಳು ಹುಟ್ಟಿಕೊಂಡಾಗ ಮಾತ್ರ ನಾವು ಉತ್ತರ ಹುಡುಕುತ್ತೇವೆ. ಕವಿತೆಗಳನ್ನು ಓದುವುದರಿಂದ ಆತ್ಮಾವಲೋಕನ ಸಾಧ್ಯ. ಪ್ರತಿನಿತ್ಯ ಕೋಮು ಸೌಹಾರ್ದತೆ ಕದಡುವ ಈ ಕಾಲಘಟ್ಟದಲ್ಲಿ ಪುಸ್ತಕಗಳು ಮತ್ತು ಕಾದಂಬರಿಗಳ ಓದು ಅತ್ಯವಶ್ಯ. ಸಮಾಜದಲ್ಲಿ ನಾವೇ ಆದರ್ಶವನ್ನ ನಿರ್ಮಿಸಿಕೊಳ್ಳಬೇಕಾಗಿದೆ. ಓದುವಿಕೆಯಿಂದ ಆತ್ಮಗೌರವ ಬೆಳೆಯುತ್ತದೆ ಎಂದು ಹೇಳಿದರು. ಮನುಷ್ಯ ಸಂಬಂಧಗಳನ್ನ ಯಾವ ರೀತಿಯಲ್ಲಿ ಒಂದು ಕಾಲಘಟ್ಟ ಸೃಷ್ಟಿ ಮಾಡ್ಕೊಂಡಿತ್ತು ಅಂತ ಹೇಳ್ತಾರೆ. ಇವತ್ತು ಇಂಕ್ಮೆಂಟ್ ಸಿಗಲ್ವಾ? ಸಿಗತ್ತೆ. ನಾವು ಬಳಸಲ್ಲ. ಯಾಕೆ ಬಳಸಲ್ಲ? ರಿಸ್ಕ್ ತಗೊಳಕ್ ಬೇಡ ನಮಗೆ. ಅದ್ ತಗೋಬೇಕು, ಇಂಕ್ ತರಬೇಕು, ಅದನ್ನ ತಗೊಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ತಗೊಂಡು ಅದನ್ನ ಒರೆಸ್ಬೇಕು, ಮತ್ತೆ ಅದು ಇಟ್ಕೊಂಡ್ರೆ ಅದೆಲ್ಲ ಇಂಕ್ ಚೆಲ್ತದೆ ಅಂತ ಕಾರಣಗಳನ್ನ ನಾವೇ ಸೃಷ್ಟಿ ಮಾಡ್ಕೊತೀವಿ. ಫಾರ್ ನಾಟ್ ಬೀಯಿಂಗ್ ಹ್ಯೂಮನ್, ಮನುಷ್ಯರಾಗಿಲ್ಲದೆ ಇರೋದಕ್ಕೆ ಕಾರಣಗಳನ್ನ ನಾವೇ ಸೃಷ್ಟಿಸ್ಕೊತಾ ಇದ್ದೀವಿ. ಒಂದು ಪೆನ್ನು ಅಗತ್ಯ, ಎರಡನೇ ಪೆನ್ನು ಅಗತ್ಯವೋ ಆಸೆಯೋ ಅದನ್ನ ನಿಮಗೆ ಬಿಟ್ಟು, ಇದು ಈ ಕಾಲಘಟ್ಟ ನನಗನ್ಸೋದು ಇವತ್ತಿನ ಮಕ್ಕಳು, ಈ ಪೀಳಿಗೆಯ ಮಕ್ಕಳು ಅತ್ಯಂತ ನತದೃಷ್ಟ ಪೀಳಿಗೆ. ನಿಮ್ಮ ಎದುರಿಗೆ ಕೂರಿಸ್ಕೊಂಡು ಈ ಮಾತನ್ನು ಹೇಳ್ತೇನೆ. ಯಾತಕ್ಕೆ ಅಂತಂದ್ರೆ, ಇದು ಯಾವ ಆದರ್ಶಗಳೂ ಇಲ್ಲದ ಒಂದು ಕಾಲಘಟ್ಟ. ಐಡಿಯಲ್ಸ್ ಅಂತ ನಾವೇನನ್ನ ಕರಿತೀವಿ, ಇವ್ರು ನಮಗೆ ಆದರ್ಶ. ಅವತ್ತು ಈವನ್ ಸಿನಿಮಾದಲ್ಲಿ ಮಾಡ್ತಾ ಇದ್ರು, ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬದಲಾದಂತಹ ಒಂದು ಇಡೀ ಪೀಳಿಗೆ ಇದೆ. ಎಷ್ಟು ಜನ ಈ ಸಿನಿಮಾ ನೋಡಿ ನಾನು ಹೀಗಾದೆ ಅಂತ ಹೇಳುವಂತ ಒಂದು ಕಾಲಘಟ್ಟ ಇತ್ತು. ಯಾವುದೇ ಮನುಷ್ಯ ಸಿನಿಮಾ ಇಟ್ ವಾಸ್ ಅ ಟ್ರೆಂಡ್ ಸೆಟ್ಟರ್. ಅದು ಅಂದ್ರೆ ಹಳ್ಳಿಗಳಿಗೆ ವಾಪಸ್ ಹೋಗಿ ಮತ್ತೆ ನೀನು ಆ ಹಳ್ಳಿಯನ್ನ ಹೊಸದಾಗಿ ನೀನು ಸೃಷ್ಟಿ ಮಾಡುವಂತಹ ಆದರ್ಶವನ್ನ ಆ ಸಿನಿಮಾಗಳ ಮೂಲಕ ತೋರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಶಾಲ್ ಬರ್ಗೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಪ್ರಾಂಶುಪಾಲರಾದ ಫರ್ಜಾನ್ ಅನ್ಜುಮ್, ಜಿಲ್ಲಾ ಬರಹಗಾರರ ಸಂಘದ ಅಧ್ಯಕ್ಷ ಸುಂದರೇಶ್, ಮುಖ್ಯ ಅತಿಥಿ ಡಾಕ್ಟರ್ ಎಂ ಕುಸುಮಾ, ಸಿಡಿಸಿ ಉಪಾಧ್ಯಕ್ಷ ಎಂಆರ್ ಮಂಜುನಾಥ್, ಸದಸ್ಯ ಗಣೇಶ್ ಶೆಟ್ಟಿ, ಅರಕಲಗೂಡು ಹಾಗೂ ಸಂಯೋಜಕರು, ಉಪನ್ಯಾಸಕರಾದ ಶಶಿಧರ್, ಬಾಬುವರ್ಧನ್ ಹಾಗೂ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು.